ಮೂಡ ಕೇಸ್ನಲ್ಲಿ ಒಂದು ವಾರ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೆಪ್ಟೆಂಬರ್ 9ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಮುಂದಿನ ಸೋಮವಾರದವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ರಿಲೀಫ್ ಸಿಕ್ಕಂತಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೆಪ್ಟೆಂಬರ್ 9ರಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಲಿದ್ದಾರೆ. ತದನಂತರ ಸೆಪ್ಟೆಂಬರ್ 12ರಂದು ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡಲಿದ್ದಾರೆ. ಸೆಪ್ಟೆಂಬರ್ 12ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಗಿಸೋಣ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಹೇಳಿದ್ರು. ಈ ರೀತಿಯಾಗಿ ಮೂಡ ಕೇಸ್ನಲ್ಲಿ ಒಂದು ವಾರಗಳ ಕಾಲ ಸಿಎಂ ಸಿದ್ದರಾಮಯ್ಯ ಈಗ ಸೇಫ್ ಆದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇವತ್ತು ಸುದೀರ್ಘವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಕೆಜಿ ರಾಘವನ್ ಅವರು ವಾದವನ್ನ ಮಂಡಿಸಿದ್ರು. ಇವತ್ತು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕೆಸರೆ ಗ್ರಾಮದಲ್ಲಿದ್ದಂತಹ ಜಾಗ ನಿಂಗ ಎಂಬಾತನಿಗೆ ಸೇರಿದ್ದು. ನಿಂಗ ಅನ್ನೋರಿಗೆ 3 ಮಕ್ಕಳಿದ್ದಾರೆ. ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಎಂಬ 3 ಮಕ್ಕಳು. ದೇವರಾಜು ಅನ್ನೋರು ಭೂ ಮಾಲೀಕರೇ ಆಗಿರಲಿಲ್ಲ. ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀನು ಡಿನೋಟಿಫಿಕೇಶನ್ ಆದ ದಿನ ಭೂಮಿ ನಿಂಗನ ಹೆಸರಿನಲ್ಲಿ ಇತ್ತು. ದೇವರಾಜ ಹೆಸರಿಗೆ ಡಿನೋಟಿಫಿಕೇಶನ್ ಕೇಳಿದ್ರು. ಆದರೆ ಇದು ಮೈಲಾರಯ್ಯ ಹೆಸರಲ್ಲಿ ಇರೋ ಜಮೀನು. 2004ರಲ್ಲಿ ಸಿದ್ದರಾಮಯ್ಯ ಬಾಮೈದನಿಗೆ ಭೂಮಿ ಮಾರಾಟ ಮಾಡಲಾಗುತ್ತೆ. ಮಲ್ಲಿಕಾರ್ಜುನ್ ಸ್ವಾಮಿಗೆ ಜಮೀನು ಮಾರಾಟ ಮಾಡಿದ್ದಾರೆ. ಆದರೆ ದೇವರಾಜು ಅನ್ನೋರಿಂದ ಭೂಮಿ ಮಾರಾಟ ಆಗಿದೆ ಅನ್ನುವ ವಿಚಾರವನ್ನ ಕೆಜಿ ರಾಘವನ್ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಇನ್ನು 3 ಎಕರೆಗಿಂತ ಹೆಚ್ಚು ಭೂಮಿ ಸ್ವಾಧೀನವಾದರೆ ಪರಿಹಾರವನ್ನು ನೀಡಬೇಕು. 4800 ಚದರ ಅಡಿ ಭೂಮಿ ಪರಿಹಾರವನ್ನು ನೀಡಲಾಗುತ್ತೆ. 1994ರ ನಿಯಮದ ಪ್ರಕಾರ 2 ಸೈಟಿಗಷ್ಟೇ ಅವಕಾಶವನ್ನು ನೀಡಲಾಗುತ್ತೆ. ಜಾಗವನ್ನು ಮೂಡ ವಶಪಡಿಸಿಕೊಂಡ ಬಳಿಕ ಮಾರಾಟವನ್ನು ಮಾಡಲಾಗುತ್ತೆ. ದೇವರಾಜು ಹೇಗೆ ಭೂಮಿಯನ್ನು ಮಾರಾಟ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಮಾಡಿದ್ರು. ಇನ್ನು ಅರ್ಜಿದಾರರ ಬಾಮೈದನಿಂದ ದಾನಪತ್ರ ರಿಜಿಸ್ಟರ್ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ದಾನಪತ್ರ ನೋಂದಣಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮೂಡಾದಿಂದ ಪರಿಹಾರವನ್ನು ಕೇಳ್ತಾರೆ. ಸಾಮಾನ್ಯ ಅರ್ಜಿದಾರರಂತೆ ಮೂಡಾಗೆ ಅರ್ಜಿಯನ್ನು ಹಾಕಿದ್ದಾರೆ. 2015ರಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆಗುತ್ತೆ. ಸಾಮಾನ್ಯ ವ್ಯಕ್ತಿ ಅರ್ಜಿ ಹಾಕಿದ್ರೆ ಭೂಮಿಯನ್ನು ಕೊಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದು. ಇನ್ನು ಕೋರ್ಟ್ನಲ್ಲಿ ಆದೇಶ ತೆಗೆದುಕೊಂಡು ಸಾಮಾನ್ಯ ವ್ಯಕ್ತಿಗಳಾದರೆ ಹೋಗಬೇಕಾಗಿತ್ತು. ಆದರೆ ಸಿಎಂ ಪತ್ನಿ ಆಗಿರೋದ್ರಿಂದ ಇದ್ಯಾವುದು ಕೂಡ ಇಲ್ಲಿ ಪಾಲನೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಒತ್ತಡದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ವಿಚಾರಣೆ ಮಾಡದೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಕಾನೂನು ನ್ಯಾಯ ದೇವತೆ ಮೇಲೆ ವಿಶ್ವಾಸವಿದೆ ಅಂತ ಅವರು ಹೇಳಿದ್ದು. ಖಂಡಿತ ತೀರ್ಪು ನಮ್ಮ ಪರವಾಗಿಯೇ ಬರುತ್ತೆ, ಇಲ್ಲದೇ ಇದ್ರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡ್ತಾ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಚರ್ಚೆನೇ ಮಾಡಲಿಲ್ಲ, ಏನು ಕೂಲಂಕಷವಾಗಿ ತನಿಖೆಯನ್ನ ಮಾಡಲಿಲ್ಲ. ಬೆಳಗ್ಗೆ ಕೊಟ್ಟಂತ ಒಂದು ಲೆಟರ್ಗೆ ಸಾಯಂಕಾಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಇವತ್ತು ನಿರ್ಣಾಯಕ ಅಂತ ನಮಗೇನು ಅನಿಸ್ತಾ ಇಲ್ಲ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ, ನ್ಯಾಯ ದೇವತೆ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗ್ಲೂ ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಇದೆ. ನಮ್ಮ ಹೋರಾಟ ನಿರಂತರ. ಇವತ್ತು ರಾಜಭವನ ಒತ್ತಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.